ಜ್ಯೋತಿಷ್ಯದ ಮೂಲಕವಾಗಿ ನಮ್ಮ ಆಗುಹೋಗುಗಳನ್ನು ಜೀವನದ ಏರುಪೇರತೆಯನ್ನು ತಿಳ್ಕೊಳ್ಳುವುದರ ಜೊತೆಯಲ್ಲಿ ಮುಂದೆ ನಾವು ಏನನ್ನ ಸಾಧಿಸಬಹುದು ಎಂಬುದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಹುಟ್ಟಿದಂತಹ ವ್ಯಕ್ತಿಗಳು ಸಾಯಲೇಬೇಕು. ಆದರೆ ಅದು ಯಾವ ಸಮಯ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ಮುಂಚಿತವಾಗಿ ಜ್ಯೋತಿಷ್ಯದ ಮೂಲಕವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಯಾವುದೇ ಒಂದು ಕಾಯಿಲೆ ಹೇಳ್ತಕ್ಕಂಥದ್ದು ಅಥವಾ ರೋಗ ಹೇಳ್ತಕ್ಕಂಥದ್ದು ಉಂಟಾದರೂ ಕೂಡ ಅದಕ್ಕೆ ಜ್ಯೋತಿಷ್ಯದ ಮೂಲಕವಾಗಿ ಸರಳ ಮತ್ತು ಸುಲಭ ರೀತಿಯಾದಂತಹ ಪರಿಹಾರ ಇರತಕ್ಕಂಥದ್ದು ಜೊತೆಯಲ್ಲಿ ಪ್ರತಿಯೊಂದು ಭಾಗಗಳಿಗೂ ಕೂಡ ಮಂತ್ರ ಮೂಲಕವಾದಂತಹ ಶಕ್ತಿಯಿಂದಾಗಿ ನಾವು ಆ ಕಾಯಿಲೆಯನ್ನು ಹಿಮ್ಮೆಟ್ಟಿಸಬಹುದು ಮತ್ತು ಅಷ್ಟೇ ಅಲ್ಲದೆ ಅದರಿಂದನೂ ಕೂಡ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಉಂಟು. ಈ ಒಂದು ವಿಶೇಷವಾದಂತಹ ಒಂದು ದರ್ಭ ಚಿಕಿತ್ಸೆಯಲ್ಲಿ ಆ ರೀತಿಯಾದಂತಹ ಎಷ್ಟೋ ಸಮಸ್ಯೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಏನು ಇವತ್ತಿನ ಒಂದು ವಿಜ್ಞಾನ ಲೋಕವೇ ಬೆಬ್ಬೆರಗಾಗಿ ನೋಡಬೇಕು ಆ ರೀತಿಯಾದಂತಹ ಚಿಕಿತ್ಸೆಗಳನ್ನು ಆ ವ್ಯಕ್ತಿಗಳು ಎಲ್ಲಿ ಇದ್ದರೂ ಕೂಡ ಇದ್ದಲ್ಲಿಂದನೇ ಅವರಿಗೆ ಗುಣಪಡಿಸುವಂತಹ, ಕಡಿಮೆ ಮಾಡುವಂತಹ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮನೆ ಹೇಳ್ತಕ್ಕಂಥದ್ದು ಒಂದು ರೀತಿಯಾದಂತಹ ಸ್ವರ್ಗ. ಆ ಸ್ವರ್ಗದಲ್ಲೇ ನೀವು ಇದ್ದುಕೊಂಡು ನಿಮ್ಮ ಆರೋಗ್ಯವನ್ನು ನಮ್ಮ ಮುಖೇನವಾಗಿ ಸರಿಪಡಿಸಿಕೊಳ್ಳಲಿಕ್ಕೆ ಒಂದು ಸುವರ್ಣ ಅವಕಾಶ ಇರತಕ್ಕಂಥದ್ದು. ಹಾಗಾಗಿ ಯಾರಿಗೆ ಏನೇ ಮಾಹಿತಿಗಳು ಬೇಕಿದ್ದರೂ ಕೂಡ ಈ ನಮ್ಮ ನಂಬರಿಗೆ ಸಂಪರ್ಕವನ್ನು ಮಾಡಿಕೊಂಡು ಮಾಹಿತಿಯನ್ನು ತಿಳ್ಕೊಂಡು ದರ್ಭ ಚಿಕಿತ್ಸೆ ಹೇಳ್ತಕ್ಕಂಥದ್ದನ್ನು ಮಾಡಿಕೊಂಡು ಆರೋಗ್ಯ ಹೇಳ್ತಕ್ಕಂಥದ್ದನ್ನು ರಕ್ಷಣೆಯನ್ನು ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಕಂಟಕಾದಿಗಳನ್ನು ಕೂಡ ಹೊರಗಡೆ ಬನ್ನಿ. ಜೊತೆಯಲ್ಲಿ ಇದರಲ್ಲಿ ಒಂದು ವಿಶೇಷವಾದಂತಹ ಅಂಶಕ ಅಂತ ಹೇಳಿದರೆ ಬ್ರಹ್ಮನ ಅನುಗ್ರಹ ಹೇಳ್ತಕ್ಕಂಥದ್ದು ಇರುವುದರಿಂದ ಆಯುಷ್ಯ ವೃದ್ಧಿ ಹೇಳ್ತಕ್ಕಂಥದ್ದು ಇದರ ಮೂಲಕವಾಗಿ ಆಗ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ಹೇಳುವಂತಹ ಉದ್ದೇಶವನ್ನಿಟ್ಟು ನಿಮ್ಮ ಮೂಲಕವಾಗಿ ನಾವು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹಾಗಾಗಿ 4 ಜನರಿಗೆ ತಿಳಿಸುವುದರ ಜೊತೆಯಲ್ಲಿ ನೀವು ಮುಂಚೆ ಪ್ರಯೋಜನವನ್ನು ಪಡ್ಕೊಳ್ಳಿ.